ಇನ್ನು ಲೋಕಾಯ ಎಸ್ಪಿ ಆಗಿರುವಂತಹ ವಂಶಿ ಕೃಷ್ಣ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಅವರು ಏನು ಹೇಳಿದ್ದಾರೆ ಅವರು? ಬೆಂಗಳೂರಿನಲ್ಲಿ ಒಟ್ಟು 3 ಅಧಿಕಾರಿಗಳ ಮೇಲೆ ದಾಳಿಯಾಗಿದೆ. 3 ಸರ್ಕಾರಿ ಅಧಿಕಾರಿಗಳಿಗೆ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ವಂಶಿ ಕೃಷ್ಣ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟು 14 ಕಡೆಯನ್ನ ದಾಳಿಯನ್ನ ಮಾಡಿದ್ದೀವಿ ಅಂತ. 14 ಕಡೆ ಚಿನ್ನ, ಜಮೀನು, ದಾಖಲೆಗಳೆಲ್ಲ ಸಿಕ್ಕಿದ್ದಾವೆ. ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಕ್ಕರೆ ಮಾತ್ರಕ್ಕೆ ಅದು ಎಲ್ಲವೂ ಕೂಡ ಯಾವುದೋ ರೂಪದಲ್ಲಿ ತಗೊಂಡಿದ್ದಾರೆ ಅಂತ. ಬೆಂಗಳೂರಿನಲ್ಲಿ 3 ಸರ್ಕಾರಿ ಅಧಿಕಾರಿಗಳಿಗೆ ದಾಳಿಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ವಂಶಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಂಜೆ ಹೊತ್ತಿಗೆಲ್ಲ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಬಹಳಷ್ಟು ದಾಖಲೆಗಳೆಲ್ಲ ಸಿಕ್ಕಿವೆ ಅಂದಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ ಟೋಟಲ್ 14 ಪ್ಲೇಸಸಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬಳ್ಳಾರಿಯಲ್ಲಿ ಕೂಡ ಸಪ್ರೇಟ್ ಟೀಮ್ಸು ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದ್ದಾವೆ. ಸೊ ಬೆಳಗ್ಗೆ 6:20ಇಂದ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇದ್ದಾವೆ. ಸುಮಾರು ಡಾಕ್ಯುಮೆಂಟ್ಸು ಎಲ್ಲ ಕಡೆ ಸಿಕ್ಕಿದ್ದಾವೆ. ಸೊ ತುಂಬ ಸಮಯ ತಗೊಳ್ಳುತ್ತೆ. ಬೈ ಈವ್ನಿಂಗ್ ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್. ಈ 3ರಲ್ಲಿ ಒಬ್ಬ ಆಫೀಸರು ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಕೆ ರೈಡ್, ಇನ್ನೊಬ್ಬರು ಆಫೀಸರು ಅಸಿಸ್ಟೆಂಟ್ ಡೈರೆಕ್ಟರ್ ಸಿಟಿ ಆ್ಯಂಡ್ ರೂರಲ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್, ನಗರಾಭಿವೃದ್ಧಿ ಇಲಾಖೆ, ಮತ್ತೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ BBMP. ಸೊ ಆ ಕೇಸಲ್ಲಿ ಆಲ್ರೆಡಿ 10 ಲಕ್ಷ ಟ್ರ್ಯಾಪಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ ರೀಸೆಂಟಾಗಿ. ಸೊ ಅವ್ರ ಮೇಲೆ ಕೂಡ ನಾವು ಈ ಡಿಸ್ಪ್ರೊಪೋರ್ಷನೇಟ್ ಅಸೆಸ್ ಕೇಸು ರಿಜಿಸ್ಟರ್ ಮಾಡಿ ಸುಮಾರು ತನಿಖಾ ತಂಡಗಳು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ವಾಸಂತಿ ಅಮ್ಮರು ಏನೇನೆಲ್ಲ ಸಿಕ್ಕಿದೆ? ಇಲ್ಲ, ಅದು ಇನ್ನೂ ಅನಲೈಸರು ಬಂದಿಲ್ಲ ನಮಗೆ. ಅಪ್ರಿಸಿಯೇಷನ್